ಆ ರಣದೇವನನ್ನು ಕೊಲೆ ಮಾಡಲು ಕಾರಣ ಕಾವೇರಿ ಅವನ ಕೊಲೆ ಮಾಡಿದ ಮರುದಿನವೇ ನಿನ್ನ ಕೊರಳಿಗೆ ತಾಳಿನ ಕಟ್ಟಿ ನಿನ್ನನ್ನು ನನ್ನ ಸತ್ಯ ಎಂದು ಸ್ವೀಕರಿಸುವೆ. ಈ ಮಾತು ನಿಜನವೇ? ಈ ಮಾತಿಗೆ ತಪ್ಪಿದರೆ ಈ ಭೂಮಿ ಮೇಲೆ ಬದುಕುವುದಿಲ್ಲ ಕಾವೇರಿ, ಈ ಭೂಮಿ ಮೇಲೆ ಬದುಕುವುದಿಲ್ಲ. ನಿನ್ನ ನಂಬಿ ಮನೆ ಬಿಟ್ಟು ಬಂದಿರುವೆ. ನಿನ್ನ ಕೈಯಲ್ಲಿ ಕೊಲ್ಲು ಮಚ್ಚು ಇದೆ, ಕುಂಬಳಕಾಯಿ ಇದೆ. ನೀ ಏನ್ ಮಾಡ್ತೀಯೋ, ಕೊಲ್ತೀಯೋ, ಕೈ ಹಿಡಿತೀಯೋ ನೋಡು. ಕಾವೇರಿ, ಪ್ರೀತಿಸಿದ ಹೃದಯಗಳು ಒಂದಾಗುವ ಸಮಯದಲ್ಲಿ ಕೊಲ್ಲುವ ಮಾತಕ್ಕೆ ಕಾವೇರಿ, ಕೊಲ್ಲುವ ಮಾತಕ್ಕೆ. ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನೆಂದು ಅರಿತು ಬೆರೆತವನು ಈ ಸಮರ್ಥ. ಹೌದೇನೋ ನನ್ನ ರಾಜ ರವಿಕೋಟಿ ತೇಜ. ಹಾ ಕಾವೇರಿ, ಇದೇ ಸಂತೋಷ ಸಮಯದಲ್ಲಿ ಒಂದು ಇಂಪಾದ ಗೀತೆ ಏನಾದ್ರೂ ಹಾಡಬಾರದೆ ನನ್ನ ಒಲವಿನ ರಾಣಿ? ಆಗಲಿ ಸಮರ್ಥ. ಆಯ್ತು ಸಮರ್ಥ, ಹೋಗಿ ಬರುತ್ತೇನೆ. ಆಯ್ತು ಕಾವೇರಿ, ಹೋಗಿ ಬನ್ನಿ. ಬಸವಂತ ಮನೆಯಾಗ ಬಸವಂತ ಏ ತಮ್ಮ ಬಸವಂತ, ಮನ್ಯಾಗದೇನಟ್ಟು ಹೊರಗೆ ಬಾರಪ್ಪ. ಬನ್ನಿ ಸರ್, ತಾವೇರಂದು ಗೊತ್ತಾಗಲಿಲ್ಲ. ನಾ ಈ ಊರ್ ಸಾವುಕಾರ ಅಂತೇವ್ನ ಕಾರ್ಕೊಂಡ್ ಚಂದ್ರು ಅಂತ್ರಿ. ಹೋ ಬನ್ನಿ, ಕರ್ಕೊಳ್ಳಿ, ಕುಳಿತುಕೊಳ್ಳಿ. ನಿನ್ನ ಜೋಡಿ ಕೂತ್ ಇಲ್ಲಿ ಬಿಗ್ತಾನ ಮಾಡಕ್ ಬಂದಿಲ್ವೋ ಬಸವಂತ? ನಮ್ಮ ಸಾವುಕಾರ ಅಡೆತಡೆಯಲ್ಲಿ ಮಾಡಿ ಸಾಲ ವಸೂಲಿ ಮಾಡಕ್ ಬಂದಾನೆ. ಅದಿರ್ಲಿ, ತಾವಿಲ್ಲಿಗೆ ಬಂದಿರೋ ಕಾರಣ ಏನಂತ ಕೇಳಬಹುದಾ? ನಮ್ಮ ಸಾವುಕಾರಕ್ಕೆ ಕೊಡಬೇಕಾದ ಹಣ ವಸೂಲಿ ಮಾಡಕ್ ಬಂದನ್ರಿ ಯಾಕಾರ. ಚಂದ್ರು, ಈ ಸಲ ಬಂದ ಚೋಳದ ಪೈರಲ್ಲಿ ನಿಮ್ಮ ಸಾಲ ಕೊಡ್ಬೇಕಂತ ಮಾಡಿದ್ದೀವಿ. ಯಾರೋ ದುಷ್ಟರು ನಮ್ಮ ಜೋಳದ ಬೆಳೆಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಚಂದ್ರು, ಸ್ವಲ್ಪ ಟೈಮ್ ಕೊಟ್ಟು ಪುಣ್ಯ ಕಟ್ಕೊಳ್ಳಪ್ಪ, ಪುಣ್ಯ ಕಟ್ಟಿಕೋ. ನೋಡಪ್ಪ ಬಸವಂತ, ನಿನ್ನ ಹಾಳು ಪುರಾಣ ಕೇಳಾಕ ಬಂದಿಲ್ಲ. ನಿನ್ನ ಗೊಬ್ಬರದ ಬೀಜದ ಎಲ್ಲ ಖರ್ಚು ಸೇರಿಸಿ 40,000 ರೂಪಾಯಿ ಹಣ ಆಗೈತಿ. ಹಣ ಕೊಡಬೇಕ ಈಗ. ಚಂದ್ರಣ್ಣ, ಏನಪ್ಪ ಇದು? ದಿಢೀರನೆ ಬಂದು ಹಣ ಕೊಡು ಅಂತ ಕೇಳ್ತಾ ಇದೆಯಲ್ಲ. ನೀನು ತಿಳಿದವನು,
ನಮ್ಮ ಪರಿಸ್ಥಿತಿ ಏನಂತ ನಿನಗೂ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ಮಂಥ ತಿಳಿದವ್ರೆ ನಮ್ಮನ್ನ ಈ ರೀತಿ ಕಾಡಿದ್ರೆ ನಮ್ಮಂಥ ಬಡಪಾಯಿಗಳ ಗತಿ ಏನು? ನಿಮ್ಮ ಕಣಿಕಾರ ಮಾತು ಒಟ್ಟ ನಮಗೆ ಬ್ಯಾಡ್ರಿ. ಯಾಕಾರ ಒಟ್ಟು ನಮ್ಮ ಸಾಹುಕಾರ ಕೊಡು ರೊಕ್ಕ ಪೈಲ್ ವಸೂಲಿ ಮಾಡ್ಕೊಂಡು ಬಾ ಅಂತೇಳಿ ನಮ್ಮ ರಣದೇವ್ ಸಾಹುಕಾರ ಆರ್ಡರ್ ಮಾಡ್ಯಾನ್ರಿ. ಚಂದ್ರನ ಗೂಳಿ ಬಿದ್ದಾಗ ಒಂದು ಕಲ್ಲು ಎಂಬಂತೆ ವಿಧಿ ಕಾಲ ಚಕ್ರಕ್ಕೆ ಸಿಲುಕಿದ ಈ ಬಡಪಾಯಿನ ತುಳಿಬೇಡಿರಪ್ಪ, ತುಳಿಬೇಡಿರಿ. ಚಂದ್ರು, ಇನ್ನೊಂದು ವಾರವಾದ್ರೂ ಟೈಮ್ ಕೊಡುಗಪ್ಪ, ಇನ್ನೊಂದು ವಾರ ಟೈಮ್ ಕೊಡು. ಕರುಣೆ ಕಣಿಕಾರ ತೋರ್ಸಾಕ ಬಸವಂತ ಹಣ ನಂದಲ್ಲದ, ನಮ್ಮ ರಣದೇವ್ ಸಾಕಾರ ಐತಿ. ಅವ ಹೇಳಿದಂಗ ಕೇಳುದ ನನ್ನ ಧರ್ಮ ಐತಿ. ಹಣ ಕೊಡಾಕ ನಿನಗ ಆಗ್ಲಿಕ್ಕಂದ್ರ ನಿನ್ನ ಮನಿ ಬರೆದು ಕೊಟ್ಬಿಡು. ನೋಡು ಚಂದ್ರನ, ಮನೆ ಬರೆದು ಕೊಡುವುದು ಮಾತ್ರ ಕೇಳಬೇಡಪ್ಪ, ಕೇಳಬೇಡ. ಇನ್ನೊಂದು ತಿಂಗಳವಾದ್ರೂ ಕಾಲಾವಕಾಶ ಕೊಡಪ್ಪ, ನಿನ್ನ ಕೈ ಹಿಡಿದು ಬೇಡಿಕೊಳ್ಳುತ್ತೇನೆ. ವಯಸ್ಸಿನಲ್ಲಿ ನಮಕ್ಕಿಂತ ಹಿರಿಯರಾದ ನೀವು ನಮ್ಮಂತ ಚಿಕ್ಕವ್ರ ಕಾಲು ಬೀಳಾಕ ಬರೋದ ಸರಿ ಅಲ್ತಮ್ಮ ಬಸವಂತ. ನಿನ್ನ ಹಾಳ ಪೂರ ಹಿಂಗೆ ಊದತಿ ಅಂತೇಳಿ ನಮ್ಮ ರಣದೇವ್ ಸಾಕಾರ ಪೊಲೀಸರನ್ನ ಸರಿ ಹಿಂದೆ ಕಳಿಸಿಬಿಟ್ಟಾನ. ನೋಡು ಬಸವಂತ, ಆ ರಣದೇವನ ಹಣ ಕೊಡೋದಾರ ಕೊಡ, ಇಲ್ಲಕಂದ್ರೆ ನಿನ್ನ ಮನಿ ಬರ್ಕೊಡ. ಸಾಹೇಬ್ರೆ, ಮನೆಯಲ್ಲಿ ತಿನ್ನಲಿಕ್ಕೆ ಗತಿ ಇಲ್ಲ. ತುತ್ತು ಅನ್ನಕ್ಕಾಗಿ ಪರದಾಡ್ತಿರೋ ನಾವು ಹಣ ಕೊಡಿ, ಮನೆ ಬರೆದು ಕೊಡಿ ಅಂತ ಕೇಳ್ತಿರಲ್ಲ. ಎಲ್ಲಿಂದ ಕೊಡಬೇಕು ನಮ್ಮಂತ ಬಡಪಾಯಿಗಳು? ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಮನೇನ ಮಾತ್ರ ಕೇಳಬೇಡಿ ಸಾಹೇಬ್ರೆ. ಈ ರವಳೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ರಿ. ನೀವು ಎಲ್ಲೇ ಗುಡಿ ಗೋಪಾರದಾಗ ಕೆಲಸ ಮಾಡ್ಕೊಂಡ್ ಕೇರಿಂದ ಅಲ್ಲೇ ಜೀವನ ಮಾಡ್ಕೊತ ಹೋಗ್ರಿ, ಇಲ್ಲಕ ಮನಿ ಬಾಗ್ಲ ಕಿಲಿ ಹಾಕ್ತಾನ ಒಂದ. ಇನ್ಸ್ಪೆಕ್ಟ್ರೆ, ಗುಡಿ ಗುಂಡಾರದಲ್ಲಿ ವಾಸ ಮಾಡಿருந்து ನೀವು ನಮಗೆ ಹೇಳಬೇಕಾಗಿಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೇನು ನಿಮ್ಮಿಂದ ನಾವು ಕಲಿಯಬೇಕಾಗಿಲ್ಲ. ನನಗೆ ಪೊಲೀಸ್ ಅಧಿಕಾರಿಯಾಗಿ ನನಗೆ ಈ ರೀತಿ ಮಾಡ್ತೀವಿ. ದಯವಿಟ್ಟು ಎತ್ಕೊಳ್ಳಿ, ನನ್ನ ಗಂಡನಿಗೆ ಮಾತ್ರ ಹೊಡಿಬೇಡಿ ಸಾಹೇಬ್ರೆ, ಕೈ ಮಾಡಬೇಡಿ. ಹಾಗಾದ್ರೆ ಮನೆಯನ್ನು ಬರೆದು ಕೊಡಿ. ಸ್ವಾಮಿ, ಏನ್ ಯೋಚಿಸ್ತಾ ಇದ್ದೀರಾ? ಬರೆದು ಕೊಟ್ಬೇಡಿ ಮನೇನ, ಎಲ್ಲಾದ್ರೂ ದೂರ ಹೋಗಿ ಬದುಕೋಣ. ಆಯ್ತು ಚಂದ್ರ, ಇಲ್ಲೊಂದು ಸಹಾಯ ಮಾಡಪ್ಪ. ಕೆ.ಸಿ. ಸಾಹೇಬ್ರೆ, ಮನೆಗೆ ಬೇಗ ಹಾಕ್ರಿ, ಹೋಗೋಣ. ಆಯ್ತು, ಹಾಕೊಂಡು ಬರ್ತೀನಿ, ನಡೆಯಿರಿ ನೀವು. ಅಮ್ಮ, ಮನೆ ಎಂಬ ಮಹಾಲಕ್ಷ್ಮಿ, ಭೂತಾಯಿಗೆ ಬೇಡವಾದ ನಾವು ಇವತ್ತು ನಿನಗೂ ಬೇಡವಾದ ಬೇಡಮ್ಮ. ಬೆಳೆ ಸುಟ್ಟರೇನಾಯ್ತು? ಕೂಲಿ ನಾಲಿ ಮಾಡಿ ನಿನ್ನ ಮೆಡಲಲ್ಲಿ ಮಲಗಬೇಕೆಂದ್ರು ಈ ಬಡ ಮಕ್ಕಳನ್ನು ಕುತ್ತಿಗೆಗೆ ಕೈ ಕಟ್ಟು ಹೊರತಾ ಇದೆಯಾ ತಾಯಿ? ಬರುವೆ ತಾಯಿ, ಕೊನೆಗೆ ಈ ಬಸವಂತನ ನಮಸ್ಕಾರಗಳು ತಾಯಿ, ನಿನಗೆ ಬಸವಂತನ ನಮಸ್ಕಾರಗಳು. ಅಯ್ಯೋ ದೇವರೇ, ಸುವರ್ಣ, ಮೈದುನ ಜೈಲಿನಿಂದ ಬರುವ ತನಕ ಎಲ್ಲಿಯಾದರೂ ವಿಶಾಲವಾದ ಪ್ರಪಂಚದಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಕಡೆ ಈ ವಿಶಾಲವಾದ ಪ್ರಪಂಚದಲ್ಲಿ ನಡೆಯಿರಿ ಸ್ವಾಮಿ, ನಡೆಯಿರಿ. ಅಳುವಾಗ ಯಾರು ಇಲ್ಲ, ನಗುವಾಗ ಯಾರು ಇಲ್ಲ, ನಗುವಾಗ ಯಾರು ಇಲ್ಲ, ನಡೆಸಿ ನಗುವ ಜಗವೇ ಈಗ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ನೋಡ ಎಲ್ಲೆಲ್ಲೂ ಶೋಕವೇ.